ಧನುರಾಶಿ ವ್ಯಾವಹಾರಿಕವಾಗಿ ತಂದೆಯವರ ಜೊತೆಯಲ್ಲಿ ಹಿರೀಕರ ಜೊತೆಯಲ್ಲಿ ಒಂದಷ್ಟು ಚರ್ಚೆಯನ್ನು ಮಾಡ್ತೀರಿ. ಚರ್ಚೆ ಮಾಡುವಂಥದ್ದು ದೊಡ್ಡದಲ್ಲ, ಆದರೆ ಮಾಡಿದಂತಹ ಚರ್ಚೆ ಅದರಿಂದ ಆದಂತಹ ತೀರ್ಮಾನ ಏನಿದೆ, ನಿರ್ಧಾರ ಏನಿದೆ, ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಆಗ ಮಾತ್ರ ನೀವು ಚರ್ಚೆ ಮಾಡಿದ್ದಕ್ಕೆ ಒಂದು ಬೆಲೆ ಬರ್ತಕ್ಕಂಥದ್ದಾಗತ್ತೆ. ಆಧ್ಯಾತ್ಮಿಕವಾಗಿ ಚಿಂತನೆಯನ್ನು ನಡೆಸಿ, ಭಾರತ ದೇಶದಲ್ಲಿ ನನ್ನ ಜನ್ಮ ಆಗಿದೆ, ಇದರ ಸಾಫಲ್ಯತೆ ಏನು, ನಾನು ಯಾತಕ್ಕೋಸ್ಕರ ಇಲ್ಲಿ ಹುಟ್ಟಿದೆ, ಹೇಗಿರಬೇಕು, ನನ್ನ ಸಂಸ್ಕಾರ ಏನು, ನನ್ನಿಂದ ಸಮಾಜಕ್ಕೆ ಯಾವ ರೀತಿ ಸಂದೇಶ ಹೋಗಬೇಕು, ಇವೆಲ್ಲವನ್ನು ಕುರಿತು ಯೋಚನೆ ಮಾಡಿದಾಗ, ನಿಮ್ಮಷ್ಟಕ್ಕೆ ನಿಮ್ಮನ್ನು ನೀವು ತಿದ್ದುಕೊಂಡಾಗ ಇಡೀ ಸಮಾಜದಲ್ಲಿ ಒಬ್ಬ ಪ್ರಜೆ ಸತ್ ಪ್ರಜೆಯಾಗಿ ಪರಿವರ್ತನೆ ಆದಂತಹ ಲಾಭ ಇಡೀ ನಮ್ಮ ದೇಶಕ್ಕಾಗ್ತಕ್ಕಂಥದ್ದು. ಹೀಗೆ ಹಲವರಲ್ಲಿ ಆ ಚಿಂತನೆಗಳು ಬಂದಾಗ ತನ್ನಿಂದ ತಾನೇ ಎಲ್ಲವೂ ಕೂಡ ಪರಿವರ್ತನೆಗೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ವಾದ ವಿವಾದಗಳು ನಡೀಬೋದು, ಸಣ್ಣ ಪುಟ್ಟ ವಿಚಾರಕ್ಕೆ ಏನೋ ಮನಸ್ತಾಪಗಳು ಬರಬಹುದು. ಅದನ್ನು ದೊಡ್ಡದು ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ. ಹಾಗೆ ಅದನ್ನು ಸಮಾಧಾನ ಮಾಡಿ ಸಂತೋಷದಿಂದ ಇರತಕ್ಕಂಥದ್ದು ಒಳ್ಳೆಯದು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವ್ಯಾಪಾರವೋ, ಉದ್ಯೋಗವೋ, ನೌಕರಿಯೋ ಅಥವಾ ವೃತ್ತಿಯೋ ಲಾಭ ಇರತಕ್ಕಂತಹ ದಿವಸ. ಅಂತಹ ಲಾಭವನ್ನು ಸದ್ವಿನಿಯೋಗಕ್ಕೆ, ನಿಮ್ಮ ಒಂದು ಅನುಕೂಲಕ್ಕೆ ಬಳಸ್ಕೊಳ್ತಕ್ಕಂಥದ್ದು. ವಿಚಾರಗಳು ಅಥವಾ ಸಂದರ್ಭಗಳು ಕಾಲಕ್ರಮೇಣ ನಿಮ್ಮ ಪರವಾಗಿ ಆಗುತ್ತೆ. ಯಾವಾಗ ನಾವು ಸರಿಯಾಗಿದ್ದಾಗ, ನಮ್ಮ ಚಿಂತನೆಗಳು ಗಟ್ಟಿಯಾಗಿದ್ದಾಗ, ನಮ್ಮ ಚಿಂತನೆಗಳು ಧನಾತ್ಮಕವಾಗಿದ್ದಾಗ, ಬೇರೆಯವರಿಗೆ ತೊಂದರೆಯನ್ನು ಮಾಡಬಾರದು ಅಂತಕ್ಕಂತಹ ಆಲೋಚನೆಗಳು ಮನಸ್ಸಿನಲ್ಲಿದ್ದಾಗ ಎಲ್ಲವೂ ಕೂಡ ನಮ್ಮ ಪರವಾಗಿ ಆಗತ್ತೆ. ಜನವೂ ಕೂಡ ನಮ್ಮ ಪರವಾಗಿ ಸ್ಪಂದಿಸ್ತಾರೆ ಅಂತಕ್ಕಂಥದ್ದು. ಉದಾರತೆ, ದಾನಶೀಲತೆ ಇವೆಲ್ಲವೂ ಕೂಡ ನಿಮ್ಮ ಗೌರವವನ್ನು ಹೆಚ್ಚು ಮಾಡುತ್ತೆ. ನಿಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಿಮ್ಮ ಕೈಲಾದಷ್ಟು ದಾನ ಅಂದರೆ ಸಹಾಯವನ್ನು ಮಾಡಿ, ಯಾರಿಗೆ ಅಗತ್ಯ ಇದೆಯೋ, ರೋಗಿಗಳಿಗಾಗ್ಬೋದು, ವಿದ್ಯಾರ್ಥಿಗಳಿಗಾಗ್ಬೋದು, ಅಥವಾ ಇನ್ಯಾರಿಗೆ ಯಾವುದರ ಅವಶ್ಯಕತೆ ಇದೆಯೋ ಅದನ್ನು ತಿಳಿದು ದಾನ ಮಾಡ್ತಕ್ಕಂಥದ್ದು, ಸಹಾಯ ಮಾಡ್ತಕ್ಕಂಥದ್ದು ನಿಮಗೆ ಗೌರವವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಕಾರಣವಾಗುತ್ತೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ಹಣ ಆಗಬಹುದು ಅಥವಾ ವಿಶೇಷವಾದಂತಹ ಮುಖ್ಯವಾದಂತಹ ದಾಖಲಾತಿಗಳಾಗಬಹುದು, ನಷ್ಟವಾಗುವಂತಹ ಸಾಧ್ಯತೆ ಇದೆ. ಅದರಿಂದ ಎಷ್ಟು ಎಚ್ಚರಿಕೆಯನ್ನು ವಹಿಸಿದರೂ ಕೂಡ ಸಾಕಾಗೋದಿಲ್ಲ ಅನ್ನುವಂಥದ್ದನ್ನು ಗಮನಿಸಬೇಕು. ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ, ರಿಯಲ್ ಎಸ್ಟೇಟ್ ಕೆಲಸಗಳನ್ನು ಮಾಡ್ತಕ್ಕಂಥವ್ರಿಗೆ ತುಂಬ ಎಚ್ಚರಿಕೆಯ ದಿವಸ ಇದು. ತುಂಬ ಗಮನಿಸಿಕೊಂಡು ಹೆಜ್ಜೆಯನ್ನು ಇಡಬೇಕಾದಂಥದ್ದು. ಕೆಲವು ಸೂಚನೆಗಳು ನಿಮಗೆ ಗೊತ್ತಾಗುತ್ತೆ. ಆ ಸೂಚನೆಗಳನ್ನು ನೀವು ಒಂದು ವೇಳೆ ಧಿಕ್ಕರಿಸಿದರೆ ಅದು ನಿಮಗೆ ಸಮಸ್ಯೆಗೆ ಕಾರಣವಾಗ್ತಕ್ಕಂಥದ್ದು. ಸರ್ಕಾರಿ ಕೆಲಸಕ್ಕೆ ಹೋಗಿ ಏನೂ ಕೆಲಸಗಳಾಗದಲೇ ಹಿಂದಿರುಗಿ ಬರ್ತಕ್ಕಂತಹ ಸಾಧ್ಯತೆ. ಇದರ ಅರ್ಥ ಏನು ಅಂತಂದರೆ, ಸರ್ಕಾರದಿಂದ ಆಗಬೇಕಾದಂತಹ ಕೆಲಸಗಳು ನಿಮಗೆ ಆಗೋದಿಲ್ಲ. ಇದರಲ್ಲಿ ಯಾವುದೋ ವಿಶೇಷತೆಗಳು ಏನಿಲ್ಲ, ಆಶ್ಚರ್ಯವೂ ಏನಿಲ್ಲ. ಆದರೆ ಇವತ್ತೇ ಹಾಗಾಗಬೇಕು ಅನ್ನುವಂಥದ್ದು ಇದೆಯಲ್ಲ, ಅದು ವಿಶೇಷವನ್ನು ಪಡ್ಕೊಳ್ಳುತ್ತೆ. ತಾಯಿಯವರ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಇದರಿಂದ ಆತಂಕ ಉಂಟಾಗುತ್ತೆ. ಅಧಿಕಾರ, ಅಹಂಭಾವ ಅಥವಾ ಹಣದ ಮದ ಇವೆಲ್ಲವೂ ಕೂಡ ಜೀವಕ್ಕೆ ಕುತ್ತನ್ನು ತರತಕ್ಕಂತಹ ಸಾಧ್ಯತೆ. ಯಾರಿಂದ ಯಾವ ಕ್ಷಣದಲ್ಲಿ ಏನು ತೊಂದರೆ ಬೇಕಾದರೂ ಕೂಡ ಆಗಬಹುದು. ರಕ್ಷಣೆ ಬಹಳ ಮುಖ್ಯ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಶೀತ ಸಂಬಂಧವಾದಂತಹ ಸಮಸ್ಯೆ ಇರತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ತಕ್ಕಂಥದ್ದಿದೆ. ಇಂದ್ರಾಕ್ಷಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಮಕ್ಕಳ ಬಗ್ಗೆ ತುಂಬ ಚಿಂತನೆಯನ್ನು ನಡೆಸಬೇಕಾಗತ್ತೆ. ಮಕ್ಕಳಿಂದ ನಿಮ್ಮ ಗೌರವಕ್ಕೆ ಧಕ್ಕೆ ಬರತಕ್ಕಂಥದ್ದು. ಮಕ್ಕಳೇನೂ ಮಾಡಬಾರ್ದೇ ಇರತಕ್ಕಂತಹ ಕೆಲಸಗಳನ್ನು ಮಾಡ್ತಾರೆ, ಅಥವಾ ಇನ್ಯಾವುದೋ ದುಶ್ಚಟಗಳಿಗೆ ಬಲಿಯಾಗಿರ್ತಾರೆ, ಅಥವಾ ತಂದೆ ತಾಯಿಯ ಗೌರವವನ್ನು ಹಾಳು ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಕೆಲವರು ಇಟ್ಟುಕೊಂಡು ಕೆಲವು ಕೆಲಸಗಳನ್ನು ಮಾಡ್ತಾರೆ. ಇದೆಲ್ಲವನ್ನು ಗಮನಿಸಿದಾಗ ದೊಡ್ಡವರಿಗೆ ಮರ್ಯಾದೆ ಹೋಗ್ತಕ್ಕಂಥದ್ದು. ಸಾಯಂಕಾಲದ ಹೊತ್ತಿಗೆ ಮಾನಸಿಕವಾಗಿ ತುಂಬ ಬೇಸರವಾಗ್ತಕ್ಕಂಥದ್ದು. ಇಡೀ ದಿನ ಏನೋ ಕೆಲವು ಸಮಸ್ಯೆಗಳನ್ನು ಅಥವಾ ಯಾವುದೋ ಒಂದು ಬೇಡದೇ ಇರತಕ್ಕಂತಹ ಮಾತುಗಳನ್ನು ಕೇಳಿ ನೊಂದು ಹೋಗಿರ್ತೀರಿ. ಸಾಯಂಕಾಲದ ಹೊತ್ತಿಗೆ ಮತ್ತಷ್ಟು ಬೇಸರವಾಗ್ತಕ್ಕಂಥದ್ದಾಗುತ್ತೆ. ಮನೆಯಲ್ಲಿ ಶಾಂತಿಯ ವಾತಾವರಣವನ್ನು ಬಲವಂತವಾಗಿ ತರಬೇಕಾದಂತಹ ಪರಿಸ್ಥಿತಿ ಒದಗಿ ಬರಬಹುದು. ಕುಟುಂಬದವರ ಜೊತೆಯಲ್ಲಿ ಸಮಯವನ್ನು ಕಳೆಯೋದಕ್ಕೆ ಅಥವಾ ಸರಿಯಾದಂತಹ ರೀತಿಯಲ್ಲಿ ಕುಳಿತು ಚರ್ಚೆಯನ್ನು ಮಾಡೋದಕ್ಕೆ ಅವಕಾಶಗಳು ಕಡಿಮೆ ಆಗಬಹುದು ಅಂತಕ್ಕಂಥದ್ದು.
ಈ ಎಲ್ಲ ಒತ್ತಡಗಳ ಮಧ್ಯದಲ್ಲೂ ಕೂಡ ಸಮಾಜ ಸೇವೆಯನ್ನು ಮಾಡಬೇಕು ಅಂತಕ್ಕಂತಹ ಒಂದು ಮನಸ್ಸಿನ ವಿಚಾರ ಬಹಳ ಮುಖ್ಯವಾಗ್ತಕ್ಕಂಥದ್ದು. ಪ್ರಭಾವಿ ವ್ಯಕ್ತಿಗಳ ಪರಿಚಯವಾಗುತ್ತೆ, ಸಂಪರ್ಕವಾಗುತ್ತೆ. ಆದರೆ ಅವರ ಹತ್ರ ಯಾವ ರೀತಿಯಲ್ಲಿ ನಿಮಗಾಗಿರ್ತಕ್ಕಂತಹ ಆಗ್ತಾ ಇರತಕ್ಕಂತಹ ಸಮಸ್ಯೆಗಳನ್ನು ಹೇಳಿಕೊಳ್ಬೇಕು, ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಕ್ಕಂತಹದ್ದು ಗೊತ್ತಾಗೋದಿಲ್ಲ. ಬಹಳ ಹಿಂಸೆಯನ್ನು ಅನುಭವಿಸ್ತೀರಿ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ ಇರತಕ್ಕಂತಹ ಎಲ್ಲ ದುರಿತಗಳು ದೂರವಾಗಲಿ, ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಒಳ್ಳೆಯತನ ಜನ ನಿಮ್ಮನ್ನು ಮನೆಯವರೆಗೆ ಹುಡುಕೊಂಡು ಬರುವ ಹಾಗೆ ಮಾಡುತ್ತೆ. ಅವರ ವೈಯಕ್ತಿಕವಾದಂತಹ ಯಾವುದೋ ಸಮಸ್ಯೆಗಳು, ಸ್ವಾರ್ಥಪರವಾದಂತಹ ಕೆಲಸಗಳು, ನಿಮ್ಮಿಂದ ಅವರ ಕೆಲಸ ಆಗತ್ತೆ ಅನ್ನುವಂತಹ ಭಾವನೆ, ಅವರೆಲ್ಲರೂ ಕೂಡ ನಿಮ್ಮನ್ನು ಸಂಪರ್ಕ ಮಾಡುವಂಥದ್ದಿದೆ. ನಿಮ್ಮ ಯೋಗ್ಯತೆಗೆ, ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕನುಗುಣವಾಗಿ ಸಮಾಜಕ್ಕೆ ಒಳ್ಳೆಯದಾಗುವಂತಹ ರೀತಿಯಲ್ಲಿ ಸಹಾಯವನ್ನು ಮಾಡಿ ಅನ್ನುವಂಥದ್ದು. ಸಾಮಾಜಿಕವಾದಂತಹ ಸ್ಥಾನಮಾನ ನಿಮಗೆ ಬಹಳ ಸುಲಭವಾಗಿ ಸಿಕ್ಕುವಂತಹ ದಿವಸ ಇದು. ಕುಟುಂಬದ ಬಗ್ಗೆ ಹೆಚ್ಚು ಜವಾಬ್ದಾರಿಯನ್ನು ತೋರಿಸಬೇಕು. ಕೇವಲ ಸಮಾಜಕ್ಕೆ ಅಥವಾ ಯಾರು ಆಶ್ರಯವನ್ನು ಕೇಳಿ ಬರ್ತಾರೋ ಅವರಿಗೆ ಸಹಾಯ ಮಾಡ್ತೀನಿ ಅಂತಕ್ಕಂಥದ್ದು ಬಹಳ ಯೋಗ್ಯವಾದಂಥದ್ದು. ಆದರೆ ಅದಕ್ಕೆ ತಕ್ಕ ಹಾಗೆ ಕುಟುಂಬದ ಜವಾಬ್ದಾರಿಯನ್ನು ಕೂಡ ನೋಡ್ಕೊಳ್ಬೇಕಾದಂತಹ ಗುರುತರವಾದ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ಅದನ್ನು ಮರೆತರೆ ನೀವು ಯಾರಿಗೆ ಏನು ಸಹಾಯ ಮಾಡಿದರೂ ಕೂಡ ಅದು ಯಾವುದೂ ಪ್ರಯೋಜನಕ್ಕೆ ಬರದೇ ಇರತಕ್ಕಂಥದ್ದು. ಜನರಿಗೆ ನಿಮ್ಮಿಂದ ಅವರ ನಿರೀಕ್ಷೆಗಳು ಈಡೇರತಕ್ಕಂತಹ ಕಾಲ ಇದೆ. ಹಣದ ಲಾಭವೂ ಕೂಡ ಇರತಕ್ಕಂಥದ್ದು. ವ್ಯವಹಾರದಲ್ಲಿ ಮಾತ್ರ ಗಟ್ಟಿಯಾದಂತಹ ನಿರ್ಧಾರ ಬೇಕು. ನೀವು ತೆಗೆದುಕೊಳ್ತಕ್ಕಂತಹ ನಿರ್ಧಾರದಿಂದ ಹಲವಾರು ಜನಕ್ಕೆ ಅನುಕೂಲ, ಒಳ್ಳೆಯದು ಆಗ್ತಕ್ಕಂಥದ್ದಿದೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ, ಶುಭವಾಗಿ.